ಸೊ ಗೈಸ್, ಫಸ್ಟ್ ಟೈಮ್ ನಾನು ದುಬೈ ಮೆಟ್ರೋ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಆ್ಯಕ್ಟಿವಿಟಿಗೆ ಬುಕ್ ಮಾಡಿದ್ದೀನಿ ಅಟ್ 10 o'clock ಇನ್ ದ ನೈಟ್. ಇದು ಓನ್ಲಿ ಕಾರ್ಡ್ಬೋರ್ಡ್ ಶೀಟ್ ಥರ ಇದೆ, ಬಟ್ ಕ್ಯಾನರ್ ಮೇಲೆ ಸುಮ್ಮನೆ ಇಟ್ಟೆ. ಟುಕ್ ದ ಡೀಟೇಲ್ಸ್. ಟೆಕ್ನಾಲಜಿ ಓಕೆ. ಈ ಮೆಟ್ರೋ ಡ್ರೈವರ್ಲೆಸ್, ಕಂಪ್ಲೀಟ್ಲಿ ಡ್ರೈವರ್ಲೆಸ್. ಒಳಗೆ ಯಾರೂ ಇಲ್ಲ. ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಟೆಕ್ನಾಲಜಿ ಆ್ಯಂಡ್ ಆಟೋಮೇಷನ್. ದ ವಾಕ್ವೇ, ಮೆಟ್ರೋಯಿಂದ ದುಬೈ ಮಾಲ್ಗೆ ಹೋಗಬೇಕಾಗಿರೋ ವಾಕ್ವೇ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ನೋ ಲೆಸ್ ದೆನ್ ಅನ್ ಏರ್ಪೋರ್ಟ್. ಸಿಸ್ಟಮ್, ಕ್ಲೆನ್ಲಿನೆಸ್, ಟ್ರಾವೆಲೇಟರ್ ಎಲ್ಲ ಸೇರಿಸಿ ಏರ್ಪೋರ್ಟ್ಗಿಂತ ಕಡಿಮೆ ಇಲ್ಲ ಕಣ್ರಿ. First screen of Dubai Art Museum. Feels like I have come inside a dense forest. Wow. So it's not ಕಾಪಿ ಮಾಡ್ಕೊಂಡು ಮಾಡೋದಲ್ಲ. ಇಲ್ಲಿ ಕಲರ್ ಮಾಡಿಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿದ್ದಂದ್ರೆ ಮೈ ಪೇಂಟಿಂಗ್, ಮೈ ಸ್ಕೆಚ್ ವಿಲ್ ಬಿಕಮ್ ಅ ರಿಯಲ್ ಆನಿಮೇಷನ್. ಲೆಟ್ಸ್ ಸಿ. ರೆಡಿ ವಿತ್ ಏನೋ ಮಾಡಿದ್ದೀನಿ. ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ನೀವು ಹೆಂಗಾದರೂ ಮಾಡಿ ಸೂಪರಾಗಿ ಬರುತ್ತೆ. ನೋಡೋಣ ವಾಟ್ ಈಸ್ ಗೋಯಿಂಗ್ ಟು ಬಿಕಮ್. ಸೊ ದಿಸ್ ಈಸ್ ಮೈ ಆಕ್ಟೋಪಸ್. ಸ್ಕೆಚ್ ಡನ್ ಹಿಯರ್. ದಿಸ್ ಈಸ್ ಮೈ ಆಕ್ಟೋಪಸ್. ಹೋಗಿ ಆಡ್ಕೋ, ಹೋಗಿ. ಫ್ರೆಂಡ್ಸ್ ಇದಾರಲ್ಲ, ಹೋಗಿ ಆಡ್ಕೋ. ನೈಸ್. ಸೊ ಬೇಸಿಕಲಿ ನೀವು ಇಲ್ಲಿ ನೋಡ್ತಾ ಇರೋ ಆ್ಯನಿಮಲ್ಸ್ ಎಲ್ಲ ಇಲ್ಲಿ ಬಂದಿರೋ ವಿಸಿಟರ್ಸ್ ಮಾಡಿರೋ ಕಲರಿಂಗು. ಸೊ ಆ ಕಲರ್ ಮಾಡಿಬಿಟ್ಟು ಆ ಮಿಷಿನಲ್ಲಿ ಸ್ಕ್ಯಾನ್ ಮಾಡಿದ್ದಂದರೆ ಆ ಮಿಷಿನ್ ಸ್ಕ್ಯಾನ್ ಮಾಡಿ it will send us a 3D animal. This is something cool. Middle of the ice chunks. ಇದು ಸ್ವಲ್ಪ ವೈಡೂರ್ಯವಾಗಿದೆ. There's one more live canvas. ನಾವು ಮಾಡಿದ್ರೆ ಪೇಂಟಿಂಗು that will come as a real animal. ನಾನು ಮಾಡಿದ ಕಲರಿಂಗ್ ಅದು ಕನ್ವರ್ಟ್ ಆಗಿರೋ ಡ್ರಾಯಿಂಗ್. ಲೈವ್ ಕ್ಯಾನ್ವಾಸ್. ಎವ್ರಿಥಿಂಗ್ ಇಸ್ ಪ್ರೊಜೆಕ್ಷನ್. ಡೇ 4 ಆಫ್ ಮೈ ದುಬೈ ಟ್ರಿಪ್. ಒಂದು ಕಾಫಿ ಜೊತೆ ಮುಗಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಕಾಫಿ 8 to 9 dirhams ಅಷ್ಟು ಕೊಟ್ಟು ತೊಗೊತಾ ಇದ್ದೆ. ಇವಾಗ ಕೆಲವು ಅಂಗಡಿಗಳು ಸಿಕ್ತು. ಒಂದು ಕಾಫಿ ಮ್ಯಾಕ್ಸಿಮಮ್ 1.5 dirham ಇಲ್ಲ 2 dirham. ಸೊ ವಿಚ್ ಈಸ್ ಈಕ್ವಲ್ ಟು 35 to 50 ರೂಪಾಯಿ ಒಂದು ಕಾಫಿ. ಆಮೇಲೆ ಕಾಫಿ ತಗೊಳ್ಳೋವಾಗ ವಿತ್ ಮಿಲ್ಕಾ ವಿತೌಟ್ ಮಿಲ್ಕ್ ಅಂತ ಕೇಳಿದ್ರು. ವಿತೌಟ್ ಮಿಲ್ಕ್ ಎಲ್ಲ ಕುಡಿಯೋ ಕಾಫಿ ಅಲ್ಲ, ಅದು ಬರೀ ಬಿಸಿನೀರು ಅಷ್ಟೇ. ಈ ವೀಗನ್ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿ ಅವ್ರು ಏನು ಸಾಧಿಸ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ನೋಡಿದ್ರೆ ಪ್ಲೇಟು ರೋಗನ್ ಜೋಡಿಸ್ತೀನಿ. ನಾವು ನನ್ನ ಹತ್ರ ಬಂದು ವೀಗನ್ ಅಂತ ಹೇಳಿದರೆ ಏನಾದರೂ ರಿಲೇಷನ್ ಇದೆಯಾ? ಸೊ ಸಂತೋಷವಾಗಿ ತಿನ್ನಿ, ಇಷ್ಟ ಬಂದಿದ್ದು ತಿನ್ನಿ. ಇರೋದೊಂದೇ ಲೈಫೇ, ಎಲ್ಲದರಲ್ಲೂ ಲಿಮಿಟ್ ಇರಲಿ, ಬಟ್ ಅದರಲ್ಲೂ ಎಂಜಾಯ್ಮೆಂಟ್ ಇದೆ. ಗುಡ್ ನೈಟ್. ಹಾಯ್,
ವೆಲ್ಕಮ್ ಎಲ್ಲರಿಗೂ. ಐ ಆಮ್ ಇನ್ಸೈಡ್ ಮಿರಾಕಲ್ ಗಾರ್ಡನ್. ಮಿರಾಕಲ್ ಗಾರ್ಡನ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಎಲ್ಲರನ್ನೂ ಕೇಳಿದೆ, ನೀನು ಅಲ್ಲಿ ಹೋಗಿ ನೋಡು, ಆಮೇಲೆ ಗೊತ್ತಾಗತ್ತೆ ಏನಕ್ಕೆ ಅಂತ ಹೇಳಿದ್ರು. ಇವಾಗ ಅರ್ಥ ಆಗ್ತಾ ಇದೆ, ಇದು ಮಿರಾಕಲ್ ಮಾತ್ರ ಅಲ್ಲ, ಮಿರಾಕಲ್ ಡೂಮ್ ಡಾಫ್ ಡೂಮ್ ಡೂಮ್ ಶಾವ್. ಸೊ ನಾವಿವಾಗ ಎಂಟ್ರ್ ಆಗ್ತಾ ಇರೋ ಪ್ಲೇಸು ಮಿರಾಕಲ್ ಗಾಲ್ಫ್ ಕೋರ್ಟ್. ಸೊ ಇಮ್ಯಾಜಿನ್ ಈ ಥರ ಗಾರ್ಡನ್ ನಿಮ್ಮ ಮನೆ ಮುಂದೆ ಇದ್ದು, ಮನೆ ಈ ಥರ ಇದ್ದರೆ ಹೆಂಗಿರುತ್ತೆ. ಕೆಫೇಸ್, ಗಾರ್ಡನ್ ಟನಲ್ಸ್ ಥರ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ಗುಡ್ ಅಗೇನ್. ಸೊ ನಾವಿವಾಗ ನೋಡ್ತಾ ಇರೋದು ಇಟ್ ಈಸ್ ದಿ ಎಮಿರೇಟ್ಸ್ ಫ್ಲೈಟ್. ನೆಕ್ಸ್ಟ್ ನಾನು ಹೋಗ್ತಾ ಇರೋದು ದುಬೈ ಲ್ಯಾಂಡ್ ಏರಿಯಾ. ಲೆಟ್ಸ್ ಸಿ ಹೌ ಇಟ್ ಲುಕ್. ಕೂಲ್ isn't it? Smurfs village. Let's explore. 60% ಕವರ್ ಮಾಡಿದ್ದೀನಿ, ಇನ್ನೂ ಒಂದು 30-40% ಮಿಕ್ಕಿದೆ. ಲೆಟೆಸ್ಟ್ ಕವರ್ ದೆಟಲ್ಸ್. ನಿಮಗೂ ಏನಾದರೂ ಈ ಮೂವೀಸ್ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೆ ಸ್ವಲ್ಪ ಎಜುಕೇಷನ್ ಕೊಡಿ. ಒಂದು ಚಿಕ್ಕ ಏರಿಯಾ ಅನಿಸುತ್ತೆ ನನಗೂ. ಇದು ಯಾವುದಾದ್ರೂ ಒಂದು ಮನೇಲಿ ಗೋಡೆ ಕೊಟ್ಟರೆ ವಾಲ್ ಪೇಂಟಿಂಗ್ ಮಾಡೋಣ ಅಂತ ಆಸೆ ಜಾಸ್ತಿ ಅಲ್ಲ ನನಗೆ. ಆಸೆ ಇಲ್ಲ ಅಂದರೆ ಮನುಷ್ಯನ ಜೀವನ ಏನು ಅರ್ಥ ಇರುತ್ತೆ. ಭಯಪಡಬೇಡಿ, ಫಿಲಾಸಫಿ ಸ್ಟಾರ್ಟ್ ಮಾಡಲ್ಲ, ಯಾವುದೋ ಮೂವಿಯಲ್ಲಿ ಕೇಳಿಸ್ಕೊಂಡೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಕೈಗೆ ಕ್ಯೂ ಮಿಚ್ಕೊಳ್ಳಿ ಅಷ್ಟೇ. ಸೊ ಇದನ್ನೆಲ್ಲ ನೀವು ದುಬೈಗೆ ಬಂದರೆ ಮಿಸ್ ಮಾಡಬೇಡಿ. ಮಿರಾಕಲ್ ಗಾರ್ಡನ್ ಮಾತ್ರ ಮಿಸ್ಸೇ ಮಾಡಬೇಡಿ, ಮಿಸ್ ಮಾಡಲೇಬೇಡಿ. ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ಭಯಪಡಬೇಡಿ, ಇದಕ್ಕೆ ಏನು ಮೀನಿಂಗ್ ಇಲ್ಲ, ಸುಮ್ಮನೆ ಗಿಬ್ಬರಿಶು. ಅರಬಿಕ್ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿದೆ ಅಷ್ಟೇ. Hi. How are you, sir? I am good. How are you? Oh, you're fine. Hey, great. ನಾನೊಂದು ನೋಟಿಸ್ ಮಾಡಿದ್ದೆ ಏನಂದರೆ, ದುಬೈಯಲ್ಲಿ ಎಂಥ ನ್ಯಾಷನಾಲಿಟಿ ಆಗಿರ್ಬೋದು, ಯಾವ ಊರಿಂದಾದರೂ ಬಂದಿರ್ಬೋದು, ಯಾವ ಖಂಡದಿಂದಾದರೂ ಬಂದಿರ್ಬೋದು, ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್ ಅಂತ ಕೇಳೋ ಅಷ್ಟಿಗೆ ನಾನು ಹೋಗಿರೋ ಪ್ಲೇಸ್ಗಳಲ್ಲಿ, ಕೆಲವು ಪ್ಲೇಸ್ಗಳಲ್ಲಿ, ಎಲ್ಲ ಪ್ಲೇಸ್ಗಳಲ್ಲ, ನಮ್ಮೂರಲ್ಲಿ ಏನ ಸರಿ ಹೇಗೆ ಅಂತ ಹೇಳ್ತಾರೆ. ಇದು ಇಲ್ಲಿ ಹೋ ಗ್ರೇಟ್, ಅಮೇಝಿಂಗ್, ಎಸ್ ಲೆಟ್ ಮಿ ಡೂ ಇಟ್ ಫಾರ್ ಯು ಅಂತ ಫೋನ್ ತೊಗೊಂಡು ಸಕ್ಕತ್ತಾಗಿ ಫೋಟೋ ಎತ್ತಿ ಇಸ್ ಇಟ್ ಗುಡ್ ಬ್ರದರ್ ಅಂತ ಕೇಳಿಬಿಟ್ಟು ಚೆನ್ನಾಗಿದ್ದರೆ ಹೋಗ್ತಾರೆ, ಇಲ್ಲಾಂದರೆ ಇನ್ನೊಂದು ಬೇಕು ಅಂತ ಕೇಳಿ ಕೊಟ್ಬಿಟ್ಟು ಹೋಗ್ತಾರೆ. ದಟ್ಸ್ ಅ ವೆರಿ ಗುಡ್ ಗೆಸ್ಚರ್ ಆಫ್ ದೆಮ್. Time to say goodbye to this amazing place. ದುಬೈಗೆ ಮಾತ್ರ ಬಂದರೆ ಈ ಗಾರ್ಡನ್ ಮಾತ್ರ ಮಿಸ್ ಮಾಡಲೇಬೇಡಿ, ಎಲ್ಲ ಪ್ರೈಮ್ ಪ್ಲೇಸಸ್ಸು. ಸೊ ಡೇ 5 ಒಂದೇನೆಂದರೆ, ನನಗೆ ಪ್ರಪಂಚ ಎಲ್ಲ ಸುತ್ತಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆ ಪ್ರಪಂಚ ಫುಲ್ ಸುತ್ತಬೇಕು ಅಂದರೆ ಹೆಂಗಿರುತ್ತೆ ಅಂತ ಒಂದು ಫ್ಯಾಸಿನೇಷನ್ ಇರುತ್ತಲ್ಲ, ಆ ಫ್ಯಾಸಿನೇಷನ್ನ ಕ್ಲಾರಿಟಿಯಾಗಿ ಲೈಫ್ ಅಂದರೆ ಇದು, ಪ್ರಪಂಚ ಅಂದರೆ ಇದು ಅಂತ ತೋರ್ಸೋಕ್ಕೆ ಒಂದು ಪ್ಲೇಸ್ ಇದೆ ದುಬೈಯಲ್ಲಿ, ಗ್ಲೋಬಲ್ ವಿಲೇಜ್ ಅಂತ. ಪ್ರಪಂಚದಲ್ಲಿ ಎಲ್ಲ ಪ್ಲೇಸಸ್ ಒಂದೇ ಜಾಗದಲ್ಲಿದ್ದರೆ ಹೆಂಗಿರುತ್ತೋ ಆ ಥರ ಡಿಸೈನ್ ಮಾಡಿಟ್ಟಿದ್ದಾರೆ. ಸೊ ನೀವೇ ನೋಡಬೇಕು, ಎಂಟ್ರೆನ್ಸೇ ಬ್ರಹ್ಮಾಂಡ ಇದ್ದಂಗಿದೆ.